ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮನ್ನಾ ರಾಯಭಾರಿಯಾಗಿದ್ದಾರಲ್ಲ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ರಾಯಭಾರಿ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. KSDL ಕನ್ನಡದ ಹೆಮ್ಮೆಯ ಸಂಸ್ಥೆ ಅಂತ ಹೇಳಿದ್ದಾರೆ ಅವರು. ಇದನ್ನು ವಿಶ್ವಕ್ಕೆ ಪ್ರಮೋಟ್ ಮಾಡಬೇಕಾಗಿದೆ, ಜಾಗತಿಕ ಮಟ್ಟಕ್ಕೆ ಬೆಳೆಸಬೇಕಾಗಿದೆ. ಯುರೋಪ್ನಲ್ಲಿ ಜಾಸ್ಮಿನ್ಗೆ ಬಹಳ ದೊಡ್ಡ ಬೇಡಿಕೆ ಇದೆ. 23% ಬೇಡಿಕೆಯನ್ನು ನಾವು ಗುರಿಯನ್ನು ರೀಚ್ ಮಾಡಿದ್ದೇವೆ, ಅಚೀವ್ ಮಾಡಿದ್ದೇವೆ, ಸಾಧಿಸಿದ್ದೇವೆ. ನಮ್ಮ ನಿರೀಕ್ಷೆಯ ಪ್ರಕಾರ 5,000 ಕೋಟಿಗೆ ಹೋಗಬೇಕಾಗಿದೆ. ತಮ್ಮನ್ನ ವಿಚಾರದಲ್ಲಿ ಕಮಿಟಿ ಮಾಡಲಾಗಿತ್ತು. ರಶ್ಮಿಕಾ ಮಂದಣ್ಣ ಬೇರೆ ಕಡೆ ಸಹಿ ಮಾಡಿದ್ದಾರೆ. ಅವರನ್ನು ಕೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿದರು. ರಶ್ಮಿಕಾ ಮಂದಣ್ಣ ಕನ್ನಡದವರೇ ಆಗಿದ್ದಾರೆ. ಪೂಜಾ ಹೆಗಡೆ, KR ಅಡ್ವಾಣಿ ಆಗಲ್ಲ ಅಂತ ಹೇಳಿದರು. ಇನ್ನು ತಮ್ಮನ್ನ 2.8 ಕೋಟಿ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಸಿಗಲಿಲ್ಲ. ಕನ್ನಡದ ಕಲಾವಿದರ ಬಗ್ಗೆ ಗೌರವ ಇದೆ. ಇದು ಟೆಂಡರ್ ವರ್ಕ್ ಅಲ್ಲ, ಎಲ್ಲರೂ ಅರ್ಥೈಸಿಕೊಳ್ಬೇಕು ಅಂತ ಹೇಳಿ ಎಂ.ಬಿ. ಪಾಟೀಲ್ ಈಗ ಇದ್ದಿರುವಂಥ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಸ್ಪಷ್ಟನೆಯನ್ನು ಜನ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ತಮನ್ನಾ ಭಾಟಿಯಾಗೆ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿ ಆಗಲಿಕ್ಕೆ 6 ಕೋಟಿ ಕೊಟ್ಟಿರುವ ವಿಚಾರ 7 ಕೋಟಿ ಕನ್ನಡಿಗರಲ್ಲಿ ಆಕ್ರೋಶವನ್ನು ತಂದಿಟ್ಟಿದೆ. 6 ಕೋಟಿ ಕೊಡುವಂಥ ಅವಶ್ಯಕತೆ ಇತ್ತಾ? 6 ಕೋಟಿ ಕೊಟ್ಟರೂ ಕೂಡ ಕನ್ನಡದ ನಟಿಯರು ಸಿಗಲಿಲ್ವಾ? ಕನ್ನಡದ ಮಾಡೆಲ್ಗಳು ಸಿಗಲಿಲ್ವಾ? ತಮ್ಮನ್ನೇ ಯಾಕೆ ಬೇಕು? 6 ಕೋಟಿ ಯಾಕೆ? 6 ಕೋಟಿ ಕೊಟ್ಟ ಹಿಂದೆ ಪರ್ಸೆಂಟೇಜ್ ಲೆಕ್ಕಾಚಾರ ಇದೆ. ಹೀಗೆ ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಲಿಕ್ಕೆ ಹೊರಗಿನವರು ಬೇಡ ಅಂತ ಹೇಳಿ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ. ಅದು ಅಸ್ಮಿತೆಯ ಪ್ರಶ್ನೆ ಅಂತ ಅವರು ಗುರುತಿಸ್ತಾ ಇದ್ದಾರೆ ಅದನ್ನು. ಸೊ ಇದೀಗ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿ ಸರ್ಕಾರ ನೇಮಕ ಮಾಡಿದೆಲ್ಲ, ಆ ನಿರ್ಧಾರವನ್ನು ವಾಪಸ್ ಪಡೆಯೋದಿಲ್ಲ ಅನ್ನೋದು ಎಂ.ಬಿ. ಪಾಟೀಲ್ ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಪಡೆಯೋದಿಲ್ಲ ಅಂತ ಅವರು ನೇರವಾಗಿ ಹೇಳಿಲ್ಲ, ಬಟ್ ಪರೋಕ್ಷವಾಗಿ ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಅದನ್ನು ರದ್ದುಗೊಳಿಸೋದಿಲ್ಲ, ತಮನ್ನಾ ಭಾಟಿಯಾ ಇರಲಿ ಅನ್ನೋದನ್ನು ಸಮಜಾಯಿಸಿ ಕೊಡ್ತಾ ಇದ್ದಾರೆ. ಕನ್ನಡದ ರಶ್ಮಿಕಾ ಮಂದಣ್ಣ ಅವರನ್ನು ಸಂಪರ್ಕ ಮಾಡಿದಾಗ ಸಿಕ್ಕಿಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಕೆಲವಷ್ಟು ಇನ್ನೂ ಬೇರೆ ಬೇರೆ ಹೀರೋಯಿನ್ಗಳನ್ನು ದೀಪಿಕಾ ಪಡುಕೋಣೆಗೆ ಪ್ರಯತ್ನ ಪಡೆದಾಗ ಅವರು ನಮ್ಮ ಬಜೆಟ್ನಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಈ ಬಜೆಟ್ ಅತಿ ಆಯಿತು ಅಂತ ನಮ್ಮ ಕನ್ನಡಿಗರು ಹೇಳ್ತಾ ಇದ್ದಾರೆ. ಆದರೆ ಎಂ.ಬಿ. ಪಾಟೀಲ್ ಹೇಳ್ತಾ ಇದ್ದಾರೆ ನಮ್ಮ ಬಜೆಟ್ಗೆ ಸಿಕ್ಕಿದ್ದೇ ಇವರು ಅಂತ. ನೋಡಿ, ಒಂದನೇದಾಗಿ KSDL ಏನಿದೆ ಅದರಲ್ಲಿ ವಿಶೇಷವಾಗಿ ಮೈಸೂರು ಸ್ಯಾಂಡಲ್ ಸೋಪು ಇದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ. ಇದು ಒಂದು ಕಾಲದಲ್ಲಿ ಒಂದು ಗತ ವೈಭವವನ್ನು ಹೊಂದಿದಂಥ ಈ KSDL ತಾವೇ ಎಲ್ಲರೂ ಕೂಡ ಕಂಡಿದ್ದೀರಿ. ನಾನು ಬರೋಕ್ಕಿಂತ ಮುಂಚೆ 22-23 ಹಿಂದುಗಡೆ ಅಲ್ಲಿ ಅವ್ಯವಹಾರ, ಅಶಿಸ್ತು ಇದೆಲ್ಲವನ್ನು ಮಾಡಿ ಲೋಕಾಯುಕ್ತ ಕೇಸ್ ಆಗಿ ಒಬ್ಬರು ಚೇರ್ಮನ್ರು ಜೈಲಿಗೆ ಹೋಗಿ ಅಧೋಗತಿಗೆ ಇಳಿದಂಥ ಪರಿಸ್ಥಿತಿ ಅಂತ ನಾವು ನೋಡಿದ್ದೀವಿ. ನಾನು ಬೃಹತ್ ಕೈಗಾರಿಕಾ ಸಚಿವನಾದಮೇಲೆ ಇಲ್ಲೇ ಪಕ್ಕ ಕೂತಿದ್ದಾರೆ ನಮ್ಮ ಪ್ರಶಾಂತ್, ಏನೀಗಿನ MD ಇದ್ದಾರೆ. ಇವರು ವಿಜಯಪುರನಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆಗಿದ್ದರು. ಬೆಳಗಾಂಗೆ ಅವರು ಟ್ರಾನ್ಸ್ಫರ್ ಆಗಿದ್ದರು. ಬೆಳಗಾಂ ಟ್ರಾನ್ಸ್ಫರ್ ಅವ್ರನ್ನ ನಾನು ತೆಗೆದು ಬಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲಿ KSDLಗೆ ಹಾಕಿ, ಯಾಕಂದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಇದನ್ನು ಮತ್ತೆ ಈ ಸಂಸ್ಥೆಯನ್ನು ಕಟ್ಟಬೇಕು ಅಂಥೇಳಿ ಆ ಸಂಸ್ಥೆಯಲ್ಲಿ 3 ಶಿಫ್ಟ್ ಕೆಲಸನೂ ಆಗ್ತಿರಲಿಲ್ಲ, ಒಂದೇ ಶಿಫ್ಟ್ ಕೆಲಸ ಆಗ್ತಾಯಿತ್ತು. ಇದ್ದಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಅನೇಕ ಅವ್ಯವಹಾರಗಳು ಏನು ಲೋಪದೋಷಗಳೆಲ್ಲ ಇತ್ತು ಅವೆಲ್ಲವನ್ನು ತಪ್ಪಿಸಿ ಇವತ್ತು ಒಂದು ಶಿಸ್ತನ್ನು ತಂದು, ಅವರು ಭಾಳಷ್ಟು ಕೆಟ್ಟಾಗಿದ್ದಾರೆ ಅಲ್ಲಿ ನಿನ್ನಲ್ಲಿ ಇದರಲ್ಲಿ ಅಂಥೇಳಿ ಎಲ್ಲ ಮಾಡಬೇಕಾದ್ರೆ ಅದನ್ನು ಮಾಡಿ ಈಗೂ ಕೂಡ ಅವ್ರ ಮೇಲೆ ಅನೇಕರು ಅಸಮಾಧಾನ ಆಗ್ತಿರ್ತಾರೆ.
ಯಾಕಂದರೆ ಆ ಶಿಸ್ತನ್ನು ತೊಗೊಂಬಂದು ಇವತ್ತು 3 ಶಿಫ್ಟ್ ಮಾಡಿ 40 ಇದ್ದಂಥ ವ್ಯವಸ್ಥೆಯಲ್ಲೇ 40% ಹೆಚ್ಚಿಗೆ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಿದ್ವಿ ಎಫಿಷಿಯನ್ಸಿನ. ಮತ್ತು ಹಿಂದೆ ಇದು 2023-22-23ಕ್ಕೆ 1,375 ಕೋಟಿ ರೂಪಾಯಿ ಇದು ವ್ಯವಹಾರ ಮಾಡ್ತಾಯಿತ್ತು. ತದನಂತರ 23-24ಕ್ಕೆ 1,671. ಈಗ 24-25ಗೆ 1,788 ಕೋಟಿ ರೂಪಾಯಿ. ಅದಲ್ಲದೆ 2023-22-23ಕ್ಕೆ 182 ಕೋಟಿ ರೂಪಾಯಿ ಲಾಭ ಇತ್ತು. ಅದು ಮುಂದೆ 23-24ಕ್ಕೆ ನಾವು 362 ಕೋಟಿ ರೂಪಾಯಿ ಒಯ್ದೀವಿ. ಮತ್ತು ಈ ಸಲ 24-25ಕ್ಕೆ ಐತಿಹಾಸಿಕವಾಗಿ 415 ಕೋಟಿ ರೂಪಾಯಿ ನಾವು ಇದನ್ನು ಏರಿಸಿದ್ದೀವಿ. ಈ ವರ್ಷ ಆಮೇಲೆ ಯಾವುದೇ ಹೊಸ ಮಷೀನ್ ಇಲ್ಲ ಇಲ್ಲಿ, ಎಕ್ಸಿಸ್ಟಿಂಗ್ ಫೆಸಿಲಿಟಿ ಇಲ್ಲಿ. ಲೇಬರ್ನೂ ಜಾಸ್ತಿ ಮಾಡಿಲ್ಲ. ಪ್ರೊಡಕ್ಷನ್ ಎಫಿಷಿಯನ್ಸಿನ 110% ಓವರ್ 110% ಇನ್ಕ್ರೀಸ್ ಮಾಡಿ ಇವತ್ತು ಒಂದು ಮತ್ತೆ ಆ ಗತ ವೈಭವದತ್ತ ಇದು ಮೈಸೂರು ಸ್ಯಾಂಡಲ್ ಸೋಪ್ ಇದೆಲ್ಲ ಹೋಗ್ತಾ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಲಾವಿದರ ಬಗ್ಗೆ, ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವ್ನು ನಾನು. ಯಾಕಂದರೆ ವಚನ